ಇಲ್ಲಿ ಬಂದ್ರೆ ಬ್ರೀದ್ ಇನ್ ಮಾಡಿದವರು ಬ್ರೀದ್ ಔಟ್ ಮಾಡ್ಲಿಕ್ಕಿಲ್ಲ, ಅಷ್ಟು ಒಳ್ಳೆ ಸ್ಮೆಲ್. ಕೆಟ್ಟರೆ ಫ್ರೆಶ್ ಇರ್ತದೆ, ಹೀಗೆ ಓಪನ್ ಇಟ್ಟರೆ ಡ್ರೈ ಇರ್ತದೆ ಆಗ್ತದೆ. ಯಾವ ದೆನ್ ಬೌ ಬೌ ದೆನ್ ಚಿಕ್ಕ ಹುಡುಗ ಸಿಕ್ಕಿದ ಆಯ್ತಾ. ಮತ್ತೆ ನೀವು ಯೂಟ್ಯೂಬರ್ ಅಂತ ಕೇಳಿದ್ರು, ನಂಗೊಂದು ಖುಷಿ ಆಯ್ತು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಿಯಾರನ ಆನ್ಯುವಲ್ ಡೇ ಡೈಲಾಗ್ ಹೇಳು ಮಗ. ಇದೆಂತ ನೀನು ಭಾಷಣ ಹೇಳುದ? ಆಕ್ಟಿಂಗ್ ಮಾಡ್ಬೇಕು ಚಂದ ಮಾಡಿ. ಮಿಯಾವ್ ಮಿಯಾವ್ ಮಾಡ್ಬೇಕು. ವೆರಿ ಗುಡ್. ಹೋಗಿ ಮಗ ಸಿಟ್ ಮಾಡಿ. ಹುಚ್ಚೆ ಹೋಯ್ತು. ಕಾರ್ ಸ ಬ್ಯಾಕ್, ಪುಚ್ಚೆ ಸ ಬ್ಲಾಕ್. ಇವತ್ತು ಕಿಯಾರನ ಸ್ಕೂಲಲ್ಲಿ ಆನ್ಯುವಲ್ ಡೇ. ಫಾರ್ಮಿಗೆ ಬಂದು ಭಾರಿ ಜೋರುಂಟು ಪುಚ್ಚೆ. ಪುಚ್ಚೆಯನ್ನು 8 ಗಂಟೆಗೆ ಬಿಡ್ಲಿಕ್ಕೆ ಹೇಳಿದ್ದಾರೆ, ನಮಗೆ 10 ಗಂಟೆಗೆ ಹೋಗ್ಲಿಕ್ಕೆ. ನಮ್ಮ ಊರಲ್ಲೆಲ್ಲ ಇರ್ತದಲ್ಲ ಆನ್ಯುವಲ್ ಡೇ ಸಂಜೆಗೆ, ಹಾಗೆ ಅಲ್ಲ ಮಾರಿ ಇಲ್ಲಿ ಎಂತಂತ ಗೊತ್ತಿಲ್ಲ. ಕ್ಲಾಸಲ್ಲೇ ಅಂತೆ ಆನ್ಯುವಲ್ ಡೇ. ಯಾವ ನಮ್ಮನೇದು ಆನ್ಯುವಲ್ ಡೇ ಗೊತ್ತಿಲ್ಲ. ಈಗ ಇವತ್ತು ನಮಗೆ ಫಸ್ಟ್ ಟೈಮ್ ಅಲ್ಲ ಎಕ್ಸ್ಪೀರಿಯನ್ಸ್, ಹೋಗಿ ನೋಡಬೇಕು. ಮ್ಯಾವ್ ಹೇಳು. ಮ್ಯಾವ್ ಇದು ಎಲ್ಲಿದು ಕ್ಯಾಟ್? ಸ್ವಲ್ಪ ಊರುದು ಕ್ಯಾಟ್ ಆಗಿ ಮ್ಯಾವ್ ಹೇಳು. ಫೋನಲ್ಲಿ ನೋಡಿದ್ಯಾ ಮ್ಯಾವ್? ಅದು ಬೇರೆ ಊರ್ದು ಕ್ಯಾಟ್, ನಮ್ಮ ಊರ್ದು ಮ್ಯಾವ್ ಮಾಡ್ಬೇಕು. ಇಲ್ಲ, ಇಂಗ್ಲಿಷ್ ಅಲ್ಲಿ ಮ್ಯಾವ್, ಇಂಗ್ಲಿಷ್ ಅಲ್ಲಿ ಉಲ್ಫ್. ಉಲ್ಫಾ? ನೀನು ಪುಚ್ಚ ಮರ ಇದೆಯೋ? ಯಾರನ್ನು ಬಿಟ್ಟು ಬಂದೆವು. ದೊಡ್ಡ ಮಕ್ಕಳು ಸಹ ಇದ್ರು. ಅವರೆಂತ ಮಾಡಿದ್ರು, ದೊಡ್ಡ ಮಕ್ಕಳು ಈ ಸೈನ್ಸ್ದು ಪ್ರಾಜೆಕ್ಟ್ ಹಿಡಿದುಕೊಂಡು ಬರ್ತಿದ್ರು. ಬಹುಶಃ ಇದು ಎಕ್ಸಿಬಿಷನ್ ಟೈಪ್, ಆನ್ಯುವಲ್ ಡೇ ಅಲ್ಲ, ಎಕ್ಸಿಬಿಷನ್ ಟೈಪ್ ಮಾಡ್ತಿದ್ದಾರೆ ಏನ. ಚಿಕ್ಕ ಮಕ್ಕಳನ್ನು ಅಲ್ಲಿ ಇಲ್ಲಿ ನಪ್ಪಿಲಿಸಿಕೊಂಡಿರ್ತಾರೆ ಏನ. ಅವರು ಇದು ಬರ್ಡ್ಸ್ ಆ್ಯಂಡ್ ಆನಿಮಲ್ಸ್ ಎಲ್ಲ ಒಂದೊಂದು ಪಾತ್ರ ಕೊಟ್ಟಿದ್ದಾರೆ ಎಲ್ಲರಿಗೆ ಸಹ. ಸೊ ಹೋಗಿ ನೋಡ್ಬೇಕು. 10 ಗಂಟೆಗೆ ಕರೆದಿದ್ದಾರೆ, 10:15 ಹೋದ್ರೆ ಆಯ್ತು. ಒಂದು ಚಿಕ್ಕ ಹುಡುಗ ಸಿಕ್ಕಿದ ಆಯ್ತಾ. ಚಿಕ್ಕ ಅಂದ್ರೆ ಒಂದು 8 ವರ್ಷ, 8, 9, 7, 8 ವರ್ಷ, 7, 8 ಇಯರ್ಸ್. ದೂರಿಂದ ನೋಡಿ ಸ್ಮೈಲ್ ಮಾಡಿದ ಅಂತ ಸ್ಮೈಲ್ ಮಾಡಿದೆ. ಮತ್ತೆ ನೀವು ಯೂಟ್ಯೂಬರ ಅಂತ ಕೇಳಿದ್ರು, ನಂಗೊಂದು ಖುಷಿ ಆಯ್ತು. ಯೂಟ್ಯೂಬರಾ? ಹೌದು, ನನ್ನ ಮಮ್ಮಿ ನಿಮ್ಮ ಚಾನೆಲ್ ನೋಡ್ತಾರೆ ಅಂತ ಹೇಳಿದ್ರು. ತುಂಬ ತುಂಬ ಥ್ಯಾಂಕ್ಸ್ ಆಯ್ತಾ. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇಂಡಿಯಾ ಹೌಸಿಗೆ ಬಂದಿದ್ದೇವೆ. ಡಯಟಿಷಿಯನ್ಸ್ನವರೆಲ್ಲ ಹೇಳ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ರಾಜನವರಾಗೆ ಮಾಡಬೇಕಂತೆ. ಮತ್ತೆ ಊಟ ಉಂಟಲ್ಲ, ಮಧ್ಯಾಹ್ನದ ಊಟ ರಾಣಿಯಾಗಿ ಮಾಡಬೇಕು. ಮತ್ತೆ ರಾತ್ರಿಯ ಊಟ ಬೇಡುವವರಾಗಿ ಸ್ವಲ್ಪ ಮಾಡಿದರೆ ಸಾಕು ಅಂತೇಳಿ ಹೇಳ್ತಾರೆ. ಆದರೆ ನನ್ನ ಜೀವನ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು, ನಾನು ಕಂಪ್ಲೀಟ್ ಆಪೋಸಿಟ್. ಬೆಳಿಗ್ಗೆ ಬೇಡುವವರಾಗಿ ತಿನ್ನೋದು, ಮಧ್ಯಾಹ್ನಗೆ ರಾಣಿಯಾಗಿ ತಿನ್ನೋದು, ರಾತ್ರಿಗೆ ರಾಜನಾಗಿ ತಿನ್ನೋದು ಮಾರೆ. ಮುಟ್ಟಿದೆವು ಕಿಯಾರನ ಸ್ಕೂಲ್. ನೋಡ್ಬೇಕು ಇವತ್ತೆಂತ ಫಂಕ್ಷನ್ ಹೇಗೆ ಮಾಡ್ತಾರೆ ಅಂತೇಳಿ. ಬ್ಲ್ಯಾಕ್ ಕಾರ್ಡ್ ಸೆಟ್ ಹಾಕಿದಾರಲ್ಲ, ಅದೇ ಕಿಯಾರನ ಟೀಚರ್. ಅವರ ಹೆಸರು ಆಸ್ಮಾ ಅಂತೇಳಿ. ಕಾಪಿರೈಟ್ ಬೀಳುವ ಕಾರಣ ಒರಿಜಿನಲ್ ಸಾಂಗ್ ಹಾಕ್ಲಿಕ್ಕೆ ಆಗುದಿಲ್ಲ. ಆದರೆ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ನೋಡಿ. ಮಕ್ಕಳು ಎಷ್ಟು ಆಕ್ಟಿವ್ ಇದ್ದಾರುಂಟಲ್ಲ, ಟೀಚರ್ದು ಸ್ಪಿರಿಟ್ ತೋರಿಸ್ತದೆ ಅಂತ ಹೇಳ್ತಾರೆ. ಟೀಚರ್ ಮಿನಿ ಆಕ್ಟಿವ್ ಇದ್ರೆ ಮಕ್ಕಳು ಸಹ ಆಕ್ಟಿವ್ ಇರ್ತಾರೆ. ಹಾಗೆ ಆಗಿದೆ. ಟೀಚರ್ ನೋಡಿ ಅಂತೆ ಎಷ್ಟು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ಲರೂ ಸಹ ಮಕ್ಕಳಿಗಿಂತ ಜಾಸ್ತಿ ಟೀಚರನ್ನೇ ನೋಡೋದ್ರಲ್ಲಿ ಬಿಸಿ ಇದ್ದೆವು. ಇದು ಫಸ್ಟ್ ಟೈಮ್ ಆದ ಕಾರಣ ನಾವು ಎಕ್ಸ್ಪೆನ್ಸಿವ್ ಆದ ಡ್ರೆಸ್ ತಗೊಂಡೆವು. ನೆಕ್ಸ್ಟ್ ಟೈಮಿಂದ ಕಿಯಾರಗೆ ಎಂತ ಸಹ ಡ್ರೆಸ್ ಹೇಳಿದ್ರೆ ನನಗೆ ಸ್ವಲ್ಪ ಇನೋವೇಟಿವ್ ರೀತಿಯಲ್ಲಿ ಮಾಡ್ಬೇಕಂತೇಳಿ ಆಸೆ. ಅದಕ್ಕೆ ಟೈಮ್ ಸಹ ಬೇಕು. ಗಾಳಿಗಂಧ ತರಲು ಕೊಡಲು
ನಿನ್ನ ಕೊರಳು ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನ ಕತ್ತೆ ಅದಕ್ಕಿಂತ ಅಂದ ನೀನೇ ಅಂತ ಅಲ್ಲೇ ಬಿಟ್ಟು ಬಂದೆ ಹೋ ಹುಡುಗಿ ನೋಡಿ ನಿನ್ನ ನೋಡಿ 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 Meow. Then bow bow. Then cow. Okay. Cow. KG1 KG2 ಸ್ಟೂಡೆಂಟ್ಸ್ನವ್ರಿಗೆ ಎಂತ ಮಾಡಿದಾರಂದ್ರೆ ಒಂದೊಂದು ಪ್ರಾಣಿಗಳದ್ದು ವೇಷ ಹಾಕಿ ಕುತ್ಕೊಳಿಸ್ತಾರೆ ಆಯ್ತಾ. ಪೇರೆಂಟ್ಸ್ನವ್ರು ಬಂದಾಗ ಇವರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ. ಸೊ ನೆನೆಸಿ ದಿನದಲ್ಲಿ ಇವರು ಎಷ್ಟು ಸರ್ತಿ ಪರ್ಫಾರ್ಮ್ ಮಾಡಿರುವರು. ನಿಮಿಷಗೆ ಒಂದೊಂದು ಪೇರೆಂಟ್ ಬರ್ತಾ ಇದ್ದಾರೆ ಒಂದೊಂದು ಸರ್ತಿ ಇವರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ. ಇವತ್ತು ನಿದ್ರೆ ಅಲ್ಸ ಇವರೆಲ್ಲ ಪರ್ಫಾರ್ಮ್ ಮಾಡಿಕೊಂಡಿರ್ತಾರೆ ರಾತ್ರಿಗೆ. ಕೇರನ ಸ್ಕೂಲಲ್ಲಿ ಪ್ರೀ KG ಮಕ್ಕಳು ಸಹ ಇದ್ದಾರೆ. ಇವರೆಲ್ಲ ಪ್ರೀ KGನ ಮಕ್ಕಳು. Thank you. Beautiful. They're tired. Flowers are tired. ಬೆಳಗಿಂದ ಎದ್ದು ಕೂತು ಈ ಹೂಗಳು ಮಾತಾಡ್ತಾನೆ ಇಲ್ಲ, ಕೂತಲ್ಲಿಂದ ಹೇಳ್ತಿಲ್ಲ. ಟೀಚರ್ನವ್ರು ಎಳೆದುಕೊಂಡು ತಂದು ನಿಲ್ಲಿಸಿದ್ದಾರೆ. ಚಿಕ್ಕ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡಿದರೆ ಸಹ ಅದೊಂದು ಚಂದವೇ ಅಲ್ಲ. ನಿಮಗೆ ಈ ಪರ್ಫಾರ್ಮೆನ್ಸ್ ಅಲ್ಲಿ ಪರ್ಫೆಕ್ಷನ್ ಕಾಡ್ಲಿಕ್ಕಿಲ್ಲ, ಆದರೆ ಈ ಮಕ್ಕಳ ಧೈರ್ಯ ಉಂಟಲ್ಲ, ಸ್ಪೀಚ್ಲೆಸ್ ಆಯ್ತಾ. ಎಷ್ಟು ಚಿಕ್ಕ ಪ್ರಾಯದಲ್ಲಿ ಎದುರು ಬಂದು ಹಾಡಬೇಕು, ಡಾನ್ಸ್ ಮಾಡಬೇಕು, ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ಪ್ರಾಣಿಗಳಲ್ಲಿ ಕೆಲವು ಕೂತಿದೆ, ಕೆಲವು ನಿಂತಿದೆ, ಕೆಲವು ಆಚೆಂದ ಈಚೆ ಪರಡ್ತಾ ಉಂಟು, ಕೆಲವು ಕುತ್ಕೊಂಡು ಜಕ್ಕೆ ಹೊಡಿತಾ ಉಂಟು. ಸತ್ಯ ಹೇಳ್ಬೇಕಾ, ತುಂಬ ಕಿಚನ್ ಟಿಪ್ಸ್ ನನಗೆ ಗೊತ್ತಿರಲಿಲ್ಲ. ಇವತ್ತು ನಾನು ಮಕ್ಕಳಿಂದ ತುಂಬಾನೇ ಕಲಿತೆ. ನಾರ್ಮಲಿ ನಾವು ಕಟ್ಟಾದ ಆ್ಯಪಲ್ಸನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಇಟ್ಟು ಆ ನಂತರ ನಾವು ಟಿಫಿನ್ಸ್ಗೆ ಹಾಕ್ತೇವೆ ಮಕ್ಕಳಿಗೆಲ್ಲ. ಆದರೆ ಇವಳು ಹೇಳ್ತಾಳೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಸಹ ಹಾಕಿದರೆ ಆ ನೀರಿಗೆ ಆ್ಯಪಲ್ಸ್ ತುಂಬ ಸಮಯ ಫ್ರೆಶ್ ಇರ್ತದೆ ಅಂತೇಳಿ. ಪುದೀನ ಸೊಪ್ಪು ಫ್ರೆಶ್ ಇಡಲಿಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ತುಂಬ ಸಮಯ ಫ್ರೆಶ್ ಇರ್ತದೆ ಅಂತ ಹೇಳಿದ್ಲು. ಇದು ಅಂತೂ ತುಂಬ ಜನರಿಗೆ ಗೊತ್ತಿರ್ಬೋದು. ಇದರ ಹಿಂದೆ ಎಂಥ ಸೈನ್ಸ್ ಉಂಟು ಅದು ಸಹ ಮಕ್ಕಳು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಮಕ್ಕಳ ಸ್ವರ ಹಾಕಲಿಕ್ಕೆ ತುಂಬ ಆಸೆ ಇತ್ತು, ಆದರೆ ತುಂಬ ನಾಯ್ಸ್ ಪೊಲ್ಯೂಷನ್ ಇದ್ದ ಕಾರಣ ಹಾಕಲಿಕ್ಕೆ ಆಗುದಿಲ್ಲ. ನಾನೇ ವಿವರಣೆ ಕೊಡ್ತೇನೆ ಆಯ್ತಾ. ಕ್ಯಾರೆಟ್ಸ್ ಅನ್ನು ತುಂಬ ಸಮಯ ಕ್ರಂಚಿ ಇಡಬೇಕಾದ್ರೆ ನೀರಲ್ಲಿ ಹಾಕಿ ಇಡಬೇಕಂತೆ, ತುಂಬ ಸಮಯ ಕ್ರಂಚಿ ಇರ್ತದೆ. Cucumber. Should I put it on my eyes? Will it make me beautiful? Thank you. ಹೀಗೆ ಇಡಬೇಕಂತೆ ಲೆಮನ್ ಅನ್ನು. ಹೀಗೆ ಇಟ್ಟರೆ ಫ್ರೆಶ್ ಇರ್ತದೆ, ಹೀಗೆ ಓಪನ್ ಇಟ್ಟರೆ ಡ್ರೈ ಆಗ್ತದೆ. ಓಕೆ, ಥ್ಯಾಂಕ್ ಯು. ಆ್ಯಪಲ್ಸ್ಗಂತೂ ನಿಮಗೆ ಗೊತ್ತಿರುವ ಹಾಗೆ ತುಂಬ ಕೆಮಿಕಲ್ ಹಾಕ್ತಾರೆ. ಸೊ ಆ್ಯಪಲ್ಸನ್ನು ತೊಳಿಬೇಕಾದ್ರೆ ಬೇಕಿಂಗ್ ಸೋಡಾ ಹಾಗೂ ನೀರಲ್ಲಿ ತೊಳಿರಿ, ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ, ಎಲ್ಲ ಪೆಸ್ಟಿಸೈಡ್ ಎಲ್ಲ ಕೆಮಿಕಲ್ಸ್ ಹೋಗ್ತದೆ ಅಂತೆಲ್ಲ ಹೇಳ್ತಿದ್ದಾರೆ. ಇಷ್ಟು ಚಿಕ್ಕ ಮಕ್ಕಳು ಒಳ್ಳೆ ರೀತಿಯಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಒಳ್ಳೆ ರೀತಿಯಲ್ಲಿ ನಮ್ಮ ಗುರುತೆಲ್ಲ ಆದ್ರೆ ಸಹ ಧೈರ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾಲೆಜ್ ಅಂತೇಳಿ ಬಂದಾಗ ಅದರಲ್ಲಿ ಚಿಕ್ಕವರು ದೊಡ್ಡವರು ಅಂತೇಳಿ ಇಲ್ಲ ಅಲ್ಲ, ಕೆಲವು ನಾವು ಚಿಕ್ಕ ಮಕ್ಕಳಿಂದ ಸಹ ಕಲಿಯುವಂಥದ್ದು ತುಂಬಾನೇ ಉಂಟು. But it is not healthy. It's healthy, is it? Okay. ಒಂದು ಕ್ಲಾಸ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 4 ಸೆಕ್ಷನ್ಸ್ ಉಂಟು. ಸೊ 4 ಸೆಕ್ಷನಲ್ಲಿ ಎಷ್ಟೋ ಎಕ್ಸ್ಪೆರಿಮೆಂಟ್ ಒಂದೊಂದು ಕ್ಲಾಸ್ಗೆ ವಿಸಿಟ್ ಮಾಡಲಿಕ್ಕೆ ಹೇಳಿದರು. ಸಿಲೆಬಸ್ ಎಲ್ಲ ಎಷ್ಟು ಮುಂದುವರೆದಿದೆ ನೋಡಿ. ನಾನು ಎಂತ ನನ್ನ 8th 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೇನೆ, ಈಗ ಪ್ರೈಮರಿ ಮಕ್ಕಳು ಪಟಪಟ ಹೇಳ್ತಿದ್ದಾರೆ. ಈಗಿನ ಫಾಸ್ಟ್ ಮೂವಿಂಗ್ ವರ್ಲ್ಡ್ಗೆ ಮಕ್ಕಳು ಸಹ ಬೇಗನೆ ಕಲಿಯುವ ಅವಶ್ಯಕತೆ ಉಂಟಲ್ಲ, ಅದರಿಂದಾಗಿ ತುಂಬ ಬೇಗನೆ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ತಾ ಇದ್ದಾರೆ. ನೀರುಳ್ಳಿಯನ್ನು ನೆಟ್ಟೆಡ್ ಬ್ಯಾಗಲ್ಲಿ ಇಡುವುದು ಯಾಕೆ ಗೊತ್ತುಂಟಾ? ತುಂಬ ಸಮಯ ಬಾಳಿಕೆ ಬರ್ತದೆ ಅಂತೇಳಿ ಹೇಳ್ತಾರೆ. Nice. I didn't know this. Very nice. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೊಕ್ಕು ಮೀನು ಉಂಟಲ್ಲ, ದೊಡ್ಡ ಎಕ್ವೇರಿಯಮ್ದು ಮೀನು, ಕೊಕ್ಕುಗೆ ಏನು ಹುಷಾರಿಲ್ಲ. ನಾವೊಂದು ಸಪ್ರೇಟಾಗಿ ಒಂದು ಬಕೆಟಲ್ಲಿ ಹಾಕಿ ಇಟ್ಟಿದ್ದೇವೆ. ಸೊ ಇವರಿಂದ ಸಜೆಷನ್ ಕೇಳಲಿಕ್ಕೆ ಬಂದಿದ್ದೇವೆ. ಈ ಮೀನನ್ನು ಸಿಲ್ವರ್ ಅರ್ವಾನಾ ಅಂತೇಳಿ ಕರೀತಾರೆ. ಈ ಮೀನಿನ ಮೂಮೆಂಟ್ ಹಾರ್ಟಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ಮೀನಿಗೆ 95 dirhams. ಈ ಮೀನಿನ ಮಂಡೆ ಜಲ್ಲಿ ಹೆಡ್ ಅಂತೇಳಿ ಕರೀತಾರೆ. ಈ ಮೀನಿಗೆ ಇಂಡಿಯನ್ ರುಪೀಸಲ್ಲಿ 5,500 ರೂಪಾಯಿ.
ಮಾರ್ಕೆಟಲ್ಲಿ ಎಟ್ಟಿಗೆ 25 ದಿರಂ ಪರ್ kg, ಇಲ್ಲಿ ಒಂದು ಎಟ್ಟಿಗೆ 16 ದಿರಂ, ಅಂದ್ರೆ ಒಂದು ಎಟ್ಟಿಗೆ 385 ರೂಪಾಯಿ. ಈ ಎಟ್ಟೆಯನ್ನು ಪ್ಲೇಟ್ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ಖಾಲಿ ಎಕ್ವೇರಿಯಂ ಅಲ್ಲಿ ನೋಡ್ಬೋದು. ಮೀನಿನ ಎಕ್ವೇರಿಯಂ ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾರೆ. ಆದ್ರೆ ಈ ಎಕ್ವೇರಿಯಂ ನಾವು ನೋಡ್ಬೇಕಾದ್ರೆ ಕೈಕಾಲ್ಸ ಗಟ್ಟಿ ಇರಬೇಕು, ಇಲ್ಲದೆ ಹೃದಯ ಖಾಲಿ ಗಟ್ಟಿದ್ರೆ ಸಾಲದು, ಕೈಕಾಲ್ಸ ಗಟ್ಟಿ ಇರಬೇಕು. ಯಾಕಂದ್ರೆ ಇದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕಂತೂ ತುಂಬಾನೇ ಕಷ್ಟ ಉಂಟು. ಕ್ಯಾರನ್ನು ವಾಪಸ್ ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಎಲ್ಲ ಪ್ರಾಣಿಗಳು ಚಲ್ಲಪಿಲ್ಲಿ ಆಗಿದೆ. ಪುಚ್ಚೆ ವ್ಲಾಗಿಂಗ್ ಮಾಡ್ತಾ ಉಂಟು. ಪುಚ್ಚೆ ವ್ಲಾಗಿಂಗ್ ಮಾಡ್ತಾ ಉಂಟು. ವ್ಲಾಗರ್ ಪುಚ್ಚೆ. ಎಲ್ಲಿ ಓಡುದಾ? ಬಸ್ ಬರ್ತದಾ? ಮಿಯಾವ್ಗೆ ಸಾಕಾಗಿ ಲಾಸ್ಟ್ಗೆ ಬೌ ಆಗುವಾಗೆ ಉಂಟು ಮುಖ. ನಡುವಲ್ಲಿ ಮಲಗಿತ್ತಂತೆ ಮಿಯಾವ್. ಇಲ್ಲೆಲ್ಲ ಸಾಟರ್ಡೆ ಸಂಡೇ ರಜೆ ಸಿಕ್ಕಿದ್ರೆ ಸಾಕು, ಮನೆಗಿಂತ ಜಾಸ್ತಿ ಎಲ್ಲ ಸಹ ರೋಡಲ್ಲೇ ಇರ್ತಾರೆ. ಎಲ್ಲ ಕಡೆ ನೋಡಿದ್ರೆ ಟ್ರಾಫಿಕ್ ಜಾಮ್. ಸ್ವಲ್ಪ ಮಂಡೆ ಹೊರಗೆ ಹಾಕ್ಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಸಹ ಜಾಮ್. ಊರಲ್ಲೆಲ್ಲ ಈಗ ಹೇಗೆ ಗೇಟೆಡ್ ಕಮ್ಯುನಿಟಿ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಂತೂ ಮುಂಚಿನಿಂದಲೇ ಉಂಟು. ಇದು ಒನ್ ಆಫ್ ದ ಗೇಟೆಡ್ ಕಮ್ಯುನಿಟಿ ಆಯ್ತಾ, ಅಜ್ಮಾನಲ್ಲಿ ಇರುವುದು ಇದು. ಇಲ್ಲಿ ಒಂದು ಮನೆ ತಕೊಳ್ಬೇಕಾದ್ರೆ 1 ಮಿಲಿಯನ್ ದಿರಂ ಉಂಟು. 1 ಮಿಲಿಯನ್ ಅಂದ್ರೆ 2.5 ಕೋಟಿ ರೂಪಾಯಿ. ಅದು ಹಾಗೆ ಅಲ್ಲ, ನಮ್ಗೆ ಮನೆದು ಬಾಲ್ಕನಿಯಿಂದ ಎಷ್ಟು ಒಳ್ಳೆ ವ್ಯೂ ಕಾಣ್ತದೆ ಅಷ್ಟು ಜಾಸ್ತಿ ಕ್ರಯ. ಮನೆದು ಹೊರಗೆ ಅಂದ್ರೆ ಬಾಲ್ಕನಿಯಲ್ಲೆಲ್ಲ ನಮ್ಗೆ ಕಡಲು ಕಂಡ್ರೆ ಅದಕ್ಕೆ ಒಂದು ರೇಟ್, ಮನೆದು ಹೊರಗೆ ಮನುಷ್ಯರು ಕಂಡ್ರೆ ಅದಕ್ಕೊಂದು ರೇಟ್, ಮನೆದು ಹೊರಗೆ ಗ್ರೀನರಿ ಕಂಡ್ರೆ ಅದಕ್ಕೊಂದು ರೇಟ್. ಸೊ ನಮ್ಗೆ ಯಾರು ನೋಡ್ಬೇಕು ಮನೆದು ಹೊರಗೆ ಆ ಪ್ರಕಾರ ರೇಟ್. ಸೆಕೆಗಾಲದಲ್ಲಿ ಇಲ್ಲಿ ಯಾರ್ಸ ಇರುವುದಿಲ್ಲ ಆಯ್ತಾ, ಒಂದು ಹಿರುವೆ ಸಹ ಓಡಾಟ ಮಾಡುದಿಲ್ಲ ಇಲ್ಲಿ. ಚಳಿಗಾಲದಲ್ಲಿ ಅಂತೂ ಹೇಳುದೇ ಬೇಡ, ಹಿರುವೆಗೆ ಸಹ ಓಡಾಡ್ಲಿಕ್ಕೆ ಜಾಗ ಇರುದಿಲ್ಲ ಇಲ್ಲಿ. ಇನ್ನು ಇಲ್ಲಿ 4-5 ತಿಂಗಳು ಒಳ್ಳೆ ಚಳಿ ಇರ್ತದೆ ಆಯ್ತಾ. ಈ ಟೈಮ್ಗೆ ಎಲ್ಲರೂ ಸಹ ಹೊರಗೆ ಬಂದು ಬಾರ್ಬಿಕ್ಯೂ, ಫಿಶಿಂಗ್ ಎಲ್ಲ ಮಾಡ್ತಾರೆ. ಇವಳ್ಳೆಲ್ಲ ಬೀಚ್ ಟಾಯ್ಸ್ ತಂದಿದ್ದೇವೆ. ಎಲ್ಲಿ? ಇಲ್ಲ ನೀರ್ ಬಕೆಟ್ ಅಲ್ಲಿ ಏನ್ ಶರೋನ್, ಇನ್ನೊಂದು ಮಗುವನ್ನು ತಂದಿದ್ದೀರಿ ಅಂತ ಕೇಳ್ತೀರಾ? ಇದು ನನ್ನ ಮಗು ಅಲ್ಲ ಮಾರಿ, ಇದು ಬದಿಯಲ್ಲಿ ಒಬ್ಬರು ಬಂದಿದ್ದಾರೆ ಫ್ಯಾಮಿಲಿ. ಮಗುವನ್ನು ಹೀಗೆ ಬಿಟ್ಟಿದ್ದಾರೆ. ಈ ಮಗು ಒಮ್ಮೆ ನಮ್ಮ ಹತ್ರ ಒಮ್ಮೆ ನೀರ್ ಹತ್ರ ನಪಿಲ್ತಾ ಉಂಟು. ಈ ಜನ ತೊಟ್ಟಿ ಹಿಡಿದುಕೊಂಡು ಹೋಗ್ತಿದ್ದಾರಲ್ಲ, ಅವರು ಮೀನ್ದು ರಾಡ್ ಮತ್ತೆ ಮೀನು ಹಿಡಿಲಿಕ್ಕೆ ಎಂತೆಲ್ಲ ಸಾಮಗ್ರಿ ಬೇಕೆಲ್ಲ ತಕೊಂಡು ಹೋಗ್ತಾ ಇದ್ದಾರೆ. ದೂರ ನೀವು ಮೀನನ್ನು ಸಿಗ್ಲಿಕ್ಕ? ಕ್ಯಾನ್ ಯು ಶೋ ಮಿ ಹೌ ಡು ಯು ಸ್ವಿಮ್ ಅಂತೇಳಿ ಹೇಳ್ಬೇಕಂತೆ ಅವಳಿಗೆ. ಈ ರಫ್ಸಿಯಲ್ಲಿ ಕಲಿಸಿದ್ರೆ ಇಬ್ಬರು ತಿಮಿಂಗಿಲ ಒಟ್ಟಿಗೆ ಇರುವಿರಿ. ಇಲ್ಲಿ ಬಂದ್ರೆ ಬ್ರೀದ್ ಇನ್ ಮಾಡಿದವರು ಬ್ರೀದ್ ಔಟ್ ಮಾಡ್ಲಿಕ್ಕೆಲ್ಲ ಅಷ್ಟು ಒಳ್ಳೆ ಸ್ಮೆಲ್ ಬಾರ್ಬೆಕ್ಯೂದು. ಎಲ್ಲ ಕಡೆ ಬಾರ್ಬೆಕ್ಯೂ ನಡೀತಾ ಉಂಟು. ಕ್ಯಾಂಪಿಂಗ್ ಅಂತ ಬೋರ್ಡ್ ಉಂಟು, ಅದ್ರ ಅಡಿಯಲ್ಲೇ ಬೆಂಕಿ ಹಾಕಿದ್ದಾರೆ. ನೋ ಕ್ಯಾಂಪಿಂಗ್ ಅಂತ ಬೋರ್ಡ್ ಉಂಟಾ? ನೋಡಲ್ಲಿ ಎಂತ ಹಾಕಿದೆ ಅರ್ಥ ಓ, ಅಂದ್ರೆ ಇಲ್ಲಿ ಮೀನ್ ಹಿಡಿತಿದ್ದಾರೆ. ಎಲ್ಲರಿಗೆ ಆಯುಷ್ಯ ಅಂತೇಳಿ ಇರ್ತದಲ್ಲ, ಇಷ್ಟೇ ಆಯುಷ್ಯ ಅಂತೇಳಿ ದೇವರು ಕರೆದಾಗ ಹೋಗ್ಲೇಬೇಕು. ನಾವು ಎಷ್ಟು ಪ್ರಯತ್ನ ಪಟ್ರೆ ಸಹ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಯ್ತು, ನಾವು ಬಂದಾಗ ಕೊಕ್ಕೋ ತೀರಿ ಹೋಗಿದ್ದ. ನಿನ್ನೆ ನಾವು ಎಲ್ಲ ಮುಗಿಸಿ ಮನೆಗೆ ಬಂದಾಗ ಕೊಕ್ಕುವನ್ನು ನಾವು ಸಪ್ರೇಟ್ ಆಗಿ ಇಟ್ಟಿದ್ದೆವು ಬಕೆಟಲ್ಲಿ. ಯಾಕಂದರೆ ಅವನಿಗೆ ಬಾಡಿ ಬ್ಯಾಲೆನ್ಸ್ ಇರಲಿಲ್ಲ. ಕೇಳಿದ್ದೆವು ಎಕ್ವೇರಿಯಂ ಅಂಗಡಿದವ್ರ ಹತ್ರ. ಸೊ ಅವ್ರು ಹೇಳಿದರು ಆದಷ್ಟು ಕಮ್ಮಿ ನೀರಲ್ಲಿ ಇಡಬೇಕು ಬಾಡಿ ಬ್ಯಾಲೆನ್ಸ್ ಇಲ್ಲದಾಗ ಅಂತೇಳಿ. ಸೊ ಕಮ್ಮಿ ನೀರಲ್ಲಿ ಇಟ್ಟಿದ್ದೆವು, ಮದ್ದೆಲ್ಲ ಹಾಕಿದೆವು, ಎಲ್ಲ ಪ್ರಯತ್ನ ಪಟ್ಟೆವು. ಆದರೆ ಉಳಿಸ್ಲಿಕ್ಕೆ ಆಗಲಿಲ್ಲ ಆ ಕೊಕ್ಕುವನ್ನು. ಬಂದಾಗ ಹೀಗೆ ಅವನನ್ನು ಹೀಗೆ ಈ ಸ್ಥಿತಿಯಲ್ಲಿ ನೋಡಿದಾಗ ಅಂತೂ ನಾವು ಯಾರು ಸಹ ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ತುಂಬಾ ಬೇಜಾರಾಯಿತು. ಒಂದು ಫ್ಯಾಮಿಲಿ ಮೆಂಬರೇ ಅಲ್ಲ, ಯಾವುದೇ ಪ್ರಾಣಿ ಇರಲಿ ಯಾವುದೇ ಪಕ್ಷಿ ಇರಲಿ, ನಮ್ಮೊಟ್ಟಿಗೆ ಇರುವಾಗ ಅದೊಂದು ಫ್ಯಾಮಿಲಿ ಮೆಂಬರ್ ಇದ್ದಾಗಿ ತುಂಬ ಬೇಜಾರಾಗ್ತಾ ಉಂಟು. ಆದರೆ ದೇವರು ಕರೆಯುವಾಗ ಯಾರು ಸಹ ಇರಲಿ, ಮನುಷ್ಯರಿರಲಿ ಪ್ರಾಣಿಗಳಿರಲಿ ಎಂಥ ಸಹ ಜೀವಿಗಳಿರಲಿ,
ಕರಿವಾಗ ಹೋಗ್ಲೇಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಸೊ ಕೊಕ್ಕದು ಪ್ರಯಾಣ ನಮ್ಮೊಟ್ಟಿಗೆ ಇಲ್ಲಿಗೆ ಮುಗೀತು. ತುಂಬಾ ಬೇಜಾರಾಗ್ತದೆ. ಎಸ್ಪೆಷಲಿ ಕಿಯಾರ ಗಡಿ ಹೋಗಿ ಕೊಕ್ಕು ಎಲ್ಲಿ ಮಮ್ಮ, ಕೊಕ್ಕು ಎಲ್ಲಿ ಕೇಳುವಾಗಂತೂ ಅವಳಿಗೆ ಎಕ್ಸ್ಪ್ಲೇನ್ ಮಾಡುವ ಇದರಲ್ಲಿ ಇಲ್ಲ ನಾವು. ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತೇಳಿ ಹೇಳ್ತಾರೆ, ಆದರೆ ಬೇಜಾರಾಯಿತು ಮಾರೆ. ಎಂತ ಅಲ್ಲ, ಒಂದು ಪ್ರಾಣಿಗಳು ನಮ್ಮೊಟ್ಟಿಗೆ ಇದ್ದದ್ದು ಸಾಧಾರಣ 1 ವರ್ಷದಿಂದ ಇದ್ದಾನೆ ನಮ್ಮೊಟ್ಟಿಗೆ. ಬೇಜಾರಾಗ್ತದೆ. ಎಂತ ಆಗಿತ್ತು ಗೊತ್ತಿಲ್ಲ. ನಾವೆಲ್ಲ ಪ್ರಯತ್ನ ಪಟ್ಟೆವು, ಆದರೆ ಅವನನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ದೇವರು ಕರೆಯುವಾಗ ಯಾರು ಸೇರ್ಲಿ, ಹೋಗಲೇಬೇಕಲ್ಲ. ಇರಲಿ, ಎಲ್ಲಿದ್ದಾನೆ ಅಲ್ಲಿ ಖುಷಿಯಲ್ಲಿ ಇರಲಿ ಅಂತೇಳಿ ಪ್ರೇಯರ್ ಮಾಡೋದಷ್ಟೇ. ಅದು ತುಂಬ ಆ್ಯಕ್ಟಿವ್ ಇದ್ದ ಆಯ್ತಾ. ಕರೆಯುವಾಗ ಓಡಿ ಬರ್ತಿದ್ದ. ನಾನು ಕೆಲಸ ಮಾಡುವಾಗೆಲ್ಲ ಅಲ್ಲೇ ನಿಲ್ತಿದ್ದ. ನಾನು ಅಲ್ಲಿ ಕ್ಲೀನಿಗೆಲ್ಲ ಮಾಡುವಾಗ ಟಿ ವಿ ಹತ್ರ ಎಲ್ಲ ಅಲ್ಲೇ ಬಂದು ನಿಲ್ಲುದು. ನಾನು ಬೇಕಂತೇಳಿ ನಾನು ಮಾತಾಡಿಸ್ಬೇಕು ಅಂತೇಳಿ. ಮತ್ತು ಯಾರತ್ರ ಹೊರಗಿನವ್ರು ಬಂದರೆ ಒಂದು ಮೂಲೆಯಲ್ಲಿ ಹೋಗಿ ನಿಲ್ತಾನೆ, ಎದುರು ಬರುವುದಿಲ್ಲ. ಎಷ್ಟು ಬುದ್ಧಿ ಉಂಟು ನೋಡಿ. ಮೀನಿಗೆ ಸಹ ಒಂದು ಮೂಲೆಯಲ್ಲಿ ಹೋಗಿ ನಿಲ್ಲುದು, ಎದುರು ಬರುವುದಿಲ್ಲ ಯಾರಾದ್ರು ಸಹ ಬೇರೆಯವರು ಬಂದರೆ. ಮತ್ತು ನಾನು ಹೋಗಿ ನಿಂತರೆ ನನ್ನ ಪಕ್ಕದಲ್ಲಿ ಬಂದು ನಿಲ್ತಾನೆ, ನನ್ನ ಸೈಡಲ್ಲಿ ಬಂದು. ಅಷ್ಟು ಬುದ್ಧಿ ಇದ್ದ ಮೀನನ್ನು ಕಳ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲವೇ ಅಲ್ಲ. ಮನುಷ್ಯರಿಗೆ ಕೆಲವೊಮ್ಮೆ ಗುರ್ತದ ಅಂತಿನ ಜಾತಿಗಳು ಅಂತ ಹೇಳ್ತಾರಲ್ಲ, ಮನುಷ್ಯರಿಗೆ ಕೆಲವೊಮ್ಮೆ ಗುರ್ತ ಇರುವುದಿಲ್ಲ, ಆದರೆ ಪ್ರಾಣಿಗಳಿಗೆ ಮೀನುಗಳಿಗೆ ಗುರ್ತ ಇರ್ತದಲ್ಲ. ಎಂತ ಮಾಡೋದು. ನಾನು ಅಟ್ಯಾಚ್ಮೆಂಟ್ ಆಗೋದು ತುಂಬಾ ಕಮ್ಮಿ. ಆದರೆ ಒಮ್ಮೆ ಅಟ್ಯಾಚ್ ಆದರೆ ಡಿಟ್ಯಾಚ್ ಆಗಲಿಕ್ಕೆ ನನಗೆ ತುಂಬ ಕಷ್ಟ. ನಾನು ಪ್ರಾಣಿಗಳಂದರೆ ನಿಮಗೆ ಗೊತ್ತುಂಟಲ್ಲ ಎಷ್ಟು ಪ್ರೀತಿ ಅಂತೇಳಿ. ನಾನು ತುಂಬ ಕಮ್ಮಿ ಪ್ರಾಣಿಗಳು ನನಗೆ ಇಷ್ಟ. ಆದರೆ ಅದರಲ್ಲಿ ನನಗೆ ಕೊಕ್ಕೋ ಅಂದರೆ ತುಂಬ ಇಷ್ಟ. ನನಗೆ ಯಾಕೆ ಇಷ್ಟ ಅಂದರೆ ಅವ ನೀರೊಳಗೆ, ನಾನು ನೀರ್ದು ಹೊರಗೆ, ಟಚ್ ಮಾಡಲಿಕ್ಕಿಲ್ಲಲ್ಲ, ನನಗೆ ಮುಟ್ಲಿಕ್ಕೆಲ್ಲ ಹೆದರಿಕೆ. ಆದರೆ ಹೀಗೆ ನಾನು ತುಂಬ ಅವನ ಹತ್ರ ಮಾತಾಡಿಕೊಂಡು ಇದ್ದೆ. ಆದರೆ ಈಗ ಎಕ್ವೇರಿಯಂ ನೋಡುವಾಗ ಖಾಲಿ. ನೆನಪಾಗ್ತದೆ, ಗಂಡನಿಗೆ ಹೇಳಿದೆ, ಪ್ಲೀಸ್ ದಯವಿಟ್ಟು ಇನ್ನೂ ಮೀನೊಂದು ಸದ್ಯಕ್ಕೆ ಬೇಡ. ಯಾಕಂದರೆ ಬಿಟ್ಟು ಹೋಗುವಾಗ ಪ್ರಾಣಿಗಳಿಗೊಂದು ಲೈಫ್ ಸ್ಪ್ಯಾನ್ ಇರ್ತದಲ್ಲ, ಮನುಷ್ಯರಿಗೆ ಹೀಗೆ ಉಂಟು ಲೈಫ್ ಸ್ಪ್ಯಾನ್, ಹಾಗೆ ಪ್ರಾಣಿಗಳಿಗೆ ಸೇರ್ತದೆ. ಬಿಟ್ಟು ಹೋಗುವಾಗ ಆ ಲಾಸ್ ಉಂಟಲ್ಲ, ಬಿಟ್ಟು ಹೋದ ಲಾಸ್ ತುಂಬ ಬೇಜಾರಾಗ್ತದೆ. ಹಾಗೂ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ. ಲೈಫ್ ಗೋಸ್ ಆನ್ ಅಲ್ಲ. ನಮಗೆ ಎಂತ ಕಳ್ಕೊಂಡಿದ್ದೇವೆ ಅದರಿಂದ ನಾವು ಸಹ ಸ್ವಲ್ಪ ಹೌದು ಓಕೆ ಕಳ್ಕೊಂಡಿದ್ದೇವೆ, ಆದರೆ ಹೊರಗೆ ಬರಲೇಬೇಕಾಗ್ತದೆ. ಲೈಫ್ ಗೋಸ್ ಆನ್. ನಾವು ಲೈಫಲ್ಲಿ ಎದುರು ಸಾಗಿಕೊಂಡೇ ಇರಬೇಕು. ಹಿಂದೆ ನೋಡಿಕೊಂಡು ಕೂಗಿಕೊಂಡಿದ್ರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಇದರಿಂದ ಹೊರಗೆ ಬರಬೇಕು. ನಿಮ್ಗೆ ಎಂಥ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. November 15th ಮಿನ್ಹಾನ ಬರ್ಡೇ. ಹ್ಯಾಪಿ ಬರ್ಡೇ ಮಿನ್ಹಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. November 11th ಕಿಯಾರನ ಬರ್ಡೇ ದಿನವೇ. ಶ್ವೇತಾ ಶೆಟ್ಟಿಯ ಬರ್ಡೇ ಹಾಗೂ November 11th ಜೇಸನ್ ದುಸ ಬರ್ಡೇ. ಹ್ಯಾಪಿ ಬರ್ಡೇ ಶ್ವೇತಾರವರೇ ಹಾಗೂ ಜೇಸನ್. ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಒಂದು ಲಾಸ್ಟ್ ಆಗಿ ಫೈನಲ್ ಆದ ಒಂದು ವಿಡಿಯೋ ಆಯ್ತಾ ನಮ್ಮ ಕೊಕ್ಕೋ ಜೊತೆ. ನೆನಪೆಂದರೆ ಮಳೆ ಬೀಳ ಛಾಯೆ ನನ್ನೆದೆಯ ಬಾಂಧಳದಿಯೋ. ಈ ವಿಡಿಯೋ ಎಂಡ್ ಮಾಡುವ ಮುಂಚೆ ನಿಮ್ಮನ್ನೆಲ್ಲ ಬೇಜಾರು ಮಾಡಿಸಲು ನಂಗೆ ಇಷ್ಟ ಇಲ್ಲ. ನಮ್ಮ ಪ್ರೀತಿಯ ಪುಚ್ಚೆಯ ಸ್ಪೆಷಲ್ ಆದ ಫೋಟೋಸ್ ತೆಗೆದಿದ್ದೆ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್. ಬಾಯ್ ಬಾಯ್. Your attention please.